ನಮಸ್ಕಾರ ರೀ. 2026 ಪ್ರತಿ ಭಾನುವಾರ ಅಂತಂದ್ರೆ ಆಯ್ತಾರ ದಿನ ಒಂದೊಂದು ಪುಸ್ತಕನ ನಾವು ಯಾಕೆ ಪರಿಚಯ ಮಾಡ್ಕೋಬಾರ್ದು? ಪುಸ್ತಕದೊಳಗೆ ಏನೈತಿ, ಪುಸ್ತಕ ಯಾವ ಪ್ರಕಾರದ್ದು, ಯಾರು ಬರೆದದ್ದು, ಅದರ ಬೆಲೆ ಎಷ್ಟು, ಎಷ್ಟು ಪುಟಗಳದಾವ, ಯಾವ ವಿಷಯನ ಒತ್ತಿ ಹೇಳ್ತದ ಅನ್ನೋದನ್ನು ವಾರಕ್ಕೆ ಒಂದು ಪುಸ್ತಕದ ಹಂಗೆ ನೋಡ್ಕೊತ ಹೋಗೋಣ. ಅಂದ್ಹಂಗೆ ಮೊದಲ ವಾರದ ಮೊದಲ ಪುಸ್ತಕ ಕುವೆಂಪು ಅವರ ಜಲಗಾರ. ಇದೊಂದು ನಾಟಕ ಕೃತಿ. ಪುಸ್ತಕದ ಬೆಲೆ 35 ರೂಪಾಯಿ. ಇದರೊಳಗಿರುವ ಪುಟಗಳ ಸಂಖ್ಯೆ 26. ಇಷ್ಟು ಸಣ್ಣ ಪುಸ್ತಕದ ಬಗ್ಗೆ ನಾವು ಎಷ್ಟು ಹೊತ್ತು ಬೇಕಾದರೂ ಮಾತಾಡ್ಬೋದು ನೋಡ್ರಿ, ಅಷ್ಟು ಅದ್ಭುತವಾದ ವಿಷಯ ಅದ. ಈ ನಾಟಕವನ್ನು ಬರೆದಾಗ ಕುವೆಂಪು ಅವರಿಗೆ ಬರೀ 24 ವರ್ಷ ವಯಸ್ಸಾಗಿತ್ತು. 24 ವರ್ಷದ ತರುಣ ಯುವಕ ಬರೆದಂಥ ಈ ನಾಟಕಕ್ಕೆ 2 ವರ್ಷ ಬಿಟ್ಟರೆ ಬರೋಬ್ಬರಿ 100 ವರ್ಷ ಆಗ್ತಾವ. ಆದ್ರೆ ಇಂದಿಗೂ ಈ ನಾಟಕದೊಳಗಿನ ವಿಷಯ ಅಷ್ಟೇ ಪ್ರಸ್ತುತ ಅದ. ಏನು ಜಲಗಾರ ಅಂತಂದ್ರೆ, ಜಲಗಾರ ನಾಟಕದ ನಾಯಕ ಈ ಜಲಗಾರ. ಒಂದು ಊರಿನ ಕಸ ಗುಡಿಸುವ, ಆ ಊರನ್ನು ಸ್ವಚ್ಛ ಮಾಡುವ ಕಾಯಕ ಮಾಡ್ತಿರ್ತಾನ ಆತ ಜಲಗಾರ ಅಂತ ಕರೀತಿರ್ತಾರೆ. ಒಂದೇ ದಿನದೊಳಗೆ ಆರಂಭ ಆಗಿ ಮುಗ್ದು ಹೋಗುವಂಥ ನಾಟಕ ಇದು. ಮುಂಜಾನೆ ಭೂಮಾತೆ ಸೂರ್ಯನನ್ನು ಭಾರೀ ಸಂಭ್ರಮದಿಂದ ಸ್ವಾಗತಿಸ್ತಿರ್ತಾಳ. ಇನ್ನೂ ನಸುಕಿನ ಜಾವ ಆಗಿರ್ತದ. ಆತ ಜಲಗಾರ ತನ್ನ ಕಾಯಕಕ್ಕೆ ಇಳಿದು ಬಿಟ್ಟಿರ್ತಾನ. ಬೆಳಕು ಹರಿಯಲ್ಲಾಗದಲ್ಲ ಅಂತ ಕಾಯ್ತಿರ್ತಾನ. ಅದೇ ದಿನ ಆ ಊರ್ನಾಗ ಶಿವನ ಜಾತ್ರೆ ಇರ್ತದ. ಈ ಜಲಗಾರನೂ ಅಪ್ಪಟ ಶಿವಭಕ್ತ. ಆದ್ರೆ ಜಾತ್ರೆಗೆ ಹೋಗೋದು ಬಿಟ್ಟು ಕೆಲ್ಸಕ್ಕೆ ಬಂದಿರ್ತಾನ. ಅವತ್ತಿನ ದಿನ ರೈತ ಒಬ್ಬವ ಜಾತ್ರೆಗೆ ಹೋಗೋ ಮುಂದಾಗ ಜಲಗಾರನಿಗೆ ಅಡ್ಡ ನಿಂತು, ಯಾಕೆ ಇವತ್ತು ಕೆಲ್ಸಕ್ಕೆ ಬಂದು, ಇವತ್ತು ಜಾತ್ರೆದ ನಡಿ ಹೋಗೋಣ ಶಿವನ ಗುಡಿಗೆ ಅಂತಾನೆ. ಅವಾಗ ಆ ಜಲಗಾರ ಹೇಳ್ತಾನೆ, ನಿನ್ನೆ ನನ್ನ ಮಗ ಶಿವನ ಗುಡಿಗೆ ಹೋದ್ರೆ ಜೋಯಿಸ್ರು ಬೈದು ಹೊರಗೆ ಹಾಕಿಬಿಟ್ರು. ಆ ಶಿವ ನನಗೆ ಬೇಡ, ಆ ಗುಡಿಗೆ ನಾ ಬರೋದಿಲ್ಲ. ನಾ ಮಾಡೋ ಕೆಲಸದಾಗೆ ಶಿವ ಅದಾನ, ನನ್ನ ಪೊರಕೇನೆ ಅವನಿಗೆ ಆರತಿ ಅಂತ ಹೇಳ್ತಾನೆ. ಏನು ಮಾತಾಡ್ತಿ, ಶಿವ ನಿನ್ನ ಪೊರಕಿಗೂ ಆರತಿಗೂ ಶಿವನಿಗೂ ಹೋಲಿಸ್ತಲ್ಲ, ನಿನಗೆ ಬುದ್ಧಿ ಇಲ್ಲೇನು ಅಂತ ರೈತ ಹೇಳ್ತಾನೆ. ಇಲ್ಲ ನೀ ತಿಳಿದು ನೋಡು, ನಿನ್ನ ನೇಗಿಲ ಒಕ್ಕುಳ್ಳದೊಳಗೆ ಶಿವ ಅಡ್ಗ್ಯಾನ, ನೀ ಉತ್ತತಿಯಲ್ಲ ಭೂಮಿ ಅಲ್ಲದನ ಶಿವ ಅಂತ ಜಲಗಾರ ಹೇಳ್ತಾನೆ. ಆಗ ರೈತ ಇವ ಏನೇನೋ ಹೇಳ್ತಾನೆ ಬಿಡು ಅಂಥೇಳಿ ಶಿವನ ಗುಡಿಗೆ ಜಾತ್ರೆಗೆ ಹೋಗ್ತಾನೆ. ಅದಾದ್ಮೇಲೆ ಹಾಗೆ ಒಂದಿಬ್ಬರು ಹಾಯ್ದು ಹೋಗ್ತಿರ್ತಾರೆ ಜಾತ್ರೆಗೆ. ಹಿಂಡಾಗಿ ಜನ. ಜಲಗಾರ ಆಯಿತು, ತನ್ನ ಕೆಲಸ ಆಯಿತು, ತನ್ನ ಪಾಡಿಗೆ ಅದ್ಭುತವಾದ ಹಾಡುಗಳನ್ನು, ನೀತಿಯುಳ್ಳ ಹಾಡುಗಳನ್ನು ಹಾಡ್ತಿರ್ತಾನೆ. ಯಾರು ಇಷ್ಟು ಚಂದ ಹಾಡೋರು ಅಂತ ಅವ್ರು ಕೇಳ್ತಾರೆ. ನಾನೇ ಸ್ವಾಮಿ ಅಂತ ಜಲಗಾರ ಹೇಳ್ತಾನೆ. ನೀ ಏನು ಹಾಡ್ತಿ, ಎಷ್ಟು ಸುಳ್ಳು ಹೇಳ್ತಿ, ಸರಸ್ವತಿ ಮಾತೆ ಇಂಥ ಜಲಗಾರನಿಗೆ ಒಲಿತಾಳೇನು ಅಂತಂದು ಸುಳ್ಳು ಹೇಳ್ತಿ ಅಂತ ಹೇಳಿ ಜಾತ್ರೆಗೆ ಹೋಗ್ತಾರೆ ಶಿವನನ್ನು ಕಾಣ್ಲಿಕ್ಕೆ. ಆಮೇಲೆ ಒಬ್ಬ ಭಿಕ್ಷುಕ ಬರ್ತಾನ, ಧರ್ಮ ಮಾಡ್ರಿ, ನನಗೆ ಹಶ್ವಾಗದ ಊಟ ಕೊಡ್ರಿ ಅಂತಾನ. ಅದೇ ಹಾದಿಯೊಳಗೆ ಒಂದಿಬ್ಬರು ಯುವಕರು ಬರ್ತಾರ. ಬಂದು ದೇವರು ಅದೆಷ್ಟು ಅನ್ಯಾಯ ಇಟ್ಟಾನ ನೋಡು, ಭಿಕ್ಷುಕನಿಗೆ ಪಾಪ ಎಷ್ಟು ಮೋಸ ಮಾಡ್ಯಾನ ನೋಡು, ಹಂಗೆ ಹಿಂಗೆ ಅಂತ ಕನಿಕರದ ಮಾತು ಹೇಳ್ತಾರೆ. ಆದ್ರೆ ಭಿಕ್ಷುಕ ಒಂದಿಷ್ಟು ಕಾಸು ಕೊಡ್ರಿ ಅಂದ್ರೆ ಕೊಡೋದಿಲ್ಲ ಅಂತ ಹೇಳಿ ಭಿಕ್ಷುಕನನ್ನೇ ದೂಷಿಸ್ತಾರೆ, ಹೊಡಿತಾರೆ. ಅವಾಗ ಜಲಗಾರ ಹೇಳ್ತಾನೆ, ಭಿಕ್ಷುಕನಿಗೆ ರಕ್ಷಿಸಿ ಬಡವರಿಗೆ ಬಡವರೇ ಆಗ್ತೀವಪ್ಪ, ಬಾ ಅವ್ರಿಗೆ ಯಾಕೆ ಕೇಳಕ್ಕೆ ಹೋಗಿ, ಇನ್ನು ಬೈಯುವಂಥ ಶತ್ರುಗಳು ಬೇಕು, ನಮ್ಮ ಜೊತೆನೇ ಇದ್ದು ನಮಗೆ ಮುದ್ದು ಮಾಡಿ ಒಳ್ಳೆಯದು ಅನ್ನೋ ಹಂಗೆ ಮಾತಾಡಿ ಹೊಡೆದು ಹೋಗ್ತಾರಲ್ಲ, ಇಂಥವ್ರು ಬೇಡ ಅಂಥೇಳಿ ಆತನಿಗೆ ಸಮಾಧಾನ ಮಾಡ್ತಾನೆ. ಹೀಗೆ ಮುಂಜಾನೆ ಹಿಡಿದ ಸಂಜೆ ತನ್ನ ಜಲಗಾರ ತನ್ನ ಕಾಯಕ ಎಲ್ಲ ಮಾಡ್ತಾನೆ. ಹೋಗೋರು, ನೀ ಯಾಕೆ ಬರೋದಿಲ್ಲ, ಬಾ ಇವತ್ತೊಂದು ದಿನ ಅರೆ ಸೂಟಿ ಹಾಕಬಾರ್ದೇನು ಕಾಯಕಕ್ಕೆ, ನಡಿ ಜಾತ್ರೆಗೆ ಅಂತಿರ್ತಾರೆ. ಎಲ್ಲರಿಗೂ ತನ್ನದೇ ರೀತಿಯೊಳಗೆ ಶಿವನ ಅಸ್ತಿತ್ವವನ್ನು ಪರಿಚಯ ಮಾಡ್ತಿರ್ತಾನೆ. ಹೊತ್ತು ಮುಳುಗ್ತದ ಭೂತಾಯಿ ತವರಿನಿಂದ ಮತ್ತು ಗಂಡನ ಮನೆಗೆ ಬಂದಂಗೆ ಸೂರ್ಯನನ್ನು ಕಳಿಸಿ ಚಂದ್ರನನ್ನು ಸ್ವಾಗತಿಸ್ತಾಳ. ಶಾಂತ ವಾತಾವರಣ, ನಿಶ್ಶಬ್ದತೆ, ಎಲ್ಲಿಲ್ಲದ ನೀರವ ಮೌನ. ಆ ಮೌನದೊಳಗೆ ಜಲಗಾರನಿಗೆ ಅತ್ಯಂತ ಶಾಂತಿ ಸಿಗ್ತದ. ಶಿವನನ್ನು ಆರಾಧಿಸ್ತಿರ್ತಾನೆ, ಶಿವನನ್ನು ಕರೀತಿರ್ತಾನೆ, ಶಿವನನ್ನು ಹೊಗಳ್ತಿರ್ತಾನೆ. ಇಂಥ ಅದ್ಭುತವಾದ ಬದುಕನ್ನು ಕೊಟ್ಟ ಸೃಷ್ಟಿಕರ್ತ ನಿನಗೆ ಧನ್ಯವಾದ ಅಂತ ಜಲಗಾರ ಹೇಳ್ತಿರ್ತಾನೆ. ಅದೇ ಕ್ಷಣಕ್ಕೆ ಜಾತ್ರೆ ಮುಗಿಸ್ಕೊಂಡು ಹೊಳ್ಳಿ ಬರ್ತಿರ್ತಾನೆ ಆ ರೈತ. ಏನು ತಂದು ಜಾತ್ರೆ ಅಂದು,
ನೀ ಬರಬೇಕಾಗಿತ್ತು, ನೀ ಪಾಪಿ ಅದಿ, ನಿನಗೆ ಜಾತ್ರೆ ನೋಡು ಭಾಗ್ಯ ಇಲ್ಲ, ಅದೇನು ಗುಡಿ, ಅದೇನು ವೈಭವ, ಅದೇನು ಕಲೆ ಅಂತಾನೆ. ಸರಿ, ಏನು ತಂದೆ ಜಾತ್ರೆಯಿಂದ? ನಿನಗೆ ಜಾತ್ರೆ ನೋಡು ಪುಣ್ಯ ಇಲ್ಲ, ಜೋಯಿಸ್ರೇನು, ಮಂತ್ರ ಏನು, ತಂತ್ರ ಏನು, ಪೂಜೆ ಏನು, ಧೂಪ ದೀಪಗಳೇನು, ಆ ಜೋಯಿಸ್ರ ಪಂಚ ಏನು, ಬಾಬಾ ಅದು ನೋಡಬೇಕಾಗಿತ್ತು ನೀನು ಅಂತಾನೆ ರೈತ. ಜಲಗಾರ, ಏನು ತಂದು ಜಾತ್ರೆಯಿಂದ? ಶಿವನ ಗುಡಿಗೆ ಹೋಗಿ ಏನು ತಂದು? ಏನು ತರ್ತಾರ? ಪೂಜೆ ಮಾಡಿದೆ, ಅರ್ಚನೆ ಮಾಡಿದೆ, ಧೂಪ ದೀಪಾರ್ತಿಗಳನ್ನು ಬೆಳಗ್ದೆ, ಹೂ ಹಣ್ಣು ತಂದಿನ ನೋಡು ಪ್ರಸಾದ ಅಂತಾನೆ. ಸರಿ, ಏನು ತಂದು ಜಾತ್ರೆಯಿಂದ ಅಂತ ಜಲಗಾರ ಕೇಳ್ತಾನೆ. ಮತ್ತೇನು ತರಬೇಕು ಅಂತ ರೈತ ಕೇಳ್ತಾನೆ. ಅಲ್ಲ, ಶಿವ ಎಲ್ಲದಾನ? ಶಿವನ ಜಾತ್ರೆಗೆ ಹೋದಿ, ಶಿವನ ಗುಡಿಗೆ ಹೋದಿ, ಶಿವನನ್ನು ಕರ್ಕೊಂಡು ಬರಬೇಕಲ್ಲ ನೀನು, ಎಲ್ಲದನ ಶಿವ ಅಂತ ಕೇಳ್ತಾನೆ ಜಲಗಾರ. ಆಗ ರೈತ ಜಲಗಾರನಿಗೆ ಬೈದು ಮುಂದೆ ಹೋಗ್ತಾನೆ. ಆಮೇಲೆ ಒಬ್ಬ ಕಬ್ಬಿಗ ಬರ್ತಾನೆ. ಬದುಕಿನ ಕೆಲವು ಸತ್ಯಗಳನ್ನು ತನ್ನದೇ ರೀತಿಯೊಳಗೆ ಕೊರಗ್ತಿ ಯಾಕ, ಮರಗ್ತಿ ಯಾಕ, ಹುಟ್ಟಿ ಬಂದ ಮೇಲೆ ಹಳಿತಿ ಯಾಕ, ಸುಖನೇ ಬರಲಿ ದುಃಖನೇ ಬರಲಿ, ರೋಗ ಭೋಗ ಏನೇ ಬರಲಿ, ಎಲ್ಲ ಹೊತ್ತು ಈ ಋಣನ ತೆತ್ತು ಮುಂದೆ ಪುಣ್ಯದ ಬೀಜನ ಬಿತ್ತು, ಕೊರಗ್ತಿ ಯಾಕ, ಮರಗ್ತಿ ಯಾಕ ಅಂತ ಹಾಡ್ಕೊತ ಒಂದು ಅದ್ಭುತವಾದ ಸಾಹಿತ್ಯವನ್ನು ಹೇಳ್ಕೊತ ಬರ್ತಾನೆ. ಅದಾದಮೇಲೆ ಒಬ್ಬ ಬಾಲಕರು ಬರ್ತಾರೆ. ಇವತ್ತೇನು ಜಾತ್ರೆ, ಏನು ಚಂದಿತ್ತು, ನಾವೆಷ್ಟು ಕೆಲಸ ಇರಲಾರ್ದೆ ತಿರುಗಾಡಿದ್ವಿ, ಟೈಮ್ ಪಾಸ್ ಆಯಿತು ಅಂತಾರೆ. ಆಮೇಲೆ ಒಂದಿಬ್ಬರು ಪಂಡಿತರು ಬರ್ತಾರೆ. ಇವತ್ತು ಭಾರಿ ಲಾಭ ಆಯಿತು, ನಾ ತೆಂಗಿನಕಾಯಿ ಒಡೆದು ರೊಕ್ಕ ಮಾಡಿಕೊಂಡೆ, ನಾ ಪೂಜೆ ಮಾಡಿ ರೊಕ್ಕ ಮಾಡಿಕೊಂಡೆ, ಶಿವನ ಗುಡಿಗೆ ಹೋಗಿ ನಾ ಇವತ್ತು ಜಾತ್ರೆ ಮಸ್ತ್ ಲಾಭ ಮಾಡಿಕೊಂಡೆ ಅಂತ ಹೇಳ್ತಾರೆ. ಅಕಸ್ಮಾತ್ ಸತ್ಯ ಏನಾರೇ ಹೊರಗೆ ಬತ್ತು ಅಂದ್ರೆ ನಾವು ಕೆಟ್ವಿ, ನಡಿ ಅಂತ ಇನ್ನೊಬ್ಬ ಬೈದು ಆ ಪಂಡಿತನಿಗೆ ಕರ್ಕೊಂಡು ಹೋಗ್ತಿರ್ತಾನೆ. ಇದನ್ನೆಲ್ಲ ಜಲಗಾರ ಮೂಕ ಪ್ರೇಕ್ಷಕನಂಗೆ ನೋಡ್ತಿರ್ತಾನೆ. ಅವಾಗ ಜಲಗಾರ ಹೇಳ್ತಾನೆ, ಭಾಳ ಶಾಣೆ ಅದಾರಪ್ಪ ಜೋಯಿಸ್ರು. ಮೊದಲು ಗರ್ಭಗುಡಿ ಒಳಗಿರುವ ಶಿವನನ್ನು ಹೊರಗೆ ಹಾಕಿನೇ ದೇವರಿಂದ ಭಾಳ ದೂರ ಉಳಿದು ತಮ್ಮ ಕೆಲಸ ಮಾಡ್ತಾರವರು ಅಂತ ಜಲಗಾರ ಹೇಳ್ತಾನೆ. ಅದಾದ್ಮೇಲೆ ಹೊತ್ತು ಮುಳುಗ್ತದ. ಈತ ಶಿವನ ಧ್ಯಾನ ಮಾಡ್ತಿರ್ತಾನೆ. ಆ ಸಮಯಕ್ಕೂ ಸೇಮ್ ಜಲಗಾರನನ್ನೇ ಹೋಲುವಂಥ ಇನ್ನೊಬ್ಬ ವ್ಯಕ್ತಿ ಬಂದು ಪ್ರತ್ಯಕ್ಷ ಆಗ್ಬಿಡ್ತಾನೆ. ಜಲಗಾರ ಗಾಬರಿ ಆಗ್ತಾನೆ. ಏನಿದು, ಯಾರು ಈತ? ನೋಡ್ಲಿಕ್ಕೆ ಸಾಮಾನ್ಯ ಜಲಗಾರನ ಹಂಗೆ ಕಾಣ್ತಾನ, ಅದರ ಕಣ್ಣೊಳಗೆ ಅದೇನೋ ಒಂದು ಅದ್ಭುತ ಕಾಂತಿ ಅದ ಅಲ್ಲ ಅಂತ ಬೆದರ್ತಾನೆ. ಯಾರು ನೀನು ಅಂತ ಕೇಳ್ತಾನೆ. ನಾನೊಬ್ಬ ಜಲಗಾರ ಅಂತಾನೆ. ಅಲ್ಲ, ನಾನು ಜಲಗಾರ, ನೀ ಹೆಂಗೆ ಜಲಗಾರ ಆಗ್ತಿ? ಯಾವುದು ನಿನ್ನ ಜಾತಿ ಅಂತಾನೆ. ನಾನು ನಿನ್ನದೇ ಜಾತಿ, ನಾನು ನಿನ್ನ ಸೋದರ ಅಂತ ಹೇಳ್ತಾನೆ. ಯಾರು ನೀ? ಕರೆ ಹೇಳು. ನಾನೀ ನಂಬಿದ ಶಿವ. ಏನು? ಅವಾಗ ಗಾಬರಿ ಆಗ್ತಾನೆ ಜಲಗಾರ. ಶಿವ ಅಂತಂದ್ರೆ ಅವನಿಗೆ ತಲೆ ಮೇಲೆ ಚಂದ್ರ ಇರ್ತಾನ, ಗಂಗೆ ಇರ್ತಾಳ, ಕೊರಳಾಗ ಹಾವು ಇರ್ತಾವ, ಡಮರುಗ ಇರ್ತದ, ಅವೆಲ್ಲ ಎಲ್ಲವ ನಮ್ಮ ಜೋಯಿಸರು ಹೇಳಿದಂಥ ಶಿವ ನೀನಲ್ಲ, ನೀನು ನೋಡ್ಲಿಕ್ಕೆ ನನ್ನಂಗೆ ಅದಿ, ನೀ ಯಾವ ಶಿವ ಅಂತ ಕೇಳ್ತಾನೆ ಜಲಗಾರ. ಹೌದು, ನಾನು ಢಾಂಬಿಕ ಭಕ್ತರಿಗೆ ಒಲಿಯುವ ಶಿವನಲ್ಲ, ಯಾವುದೇ ಗುಡಿಯ ಪೀಠದೊಳಗೆ ಕುಂತಂಥ ಶಿವ ನಾನಲ್ಲ, ಅಲ್ಲೆಲ್ಲೂ ನಾ ಇಲ್ಲೇ ಇಲ್ಲ. ಅವರು ತಮ್ಮ ಸ್ವಾರ್ಥಕ್ಕಾಗಿ ನನಗೆ ಹಂಗೆ ಮಾಡಿಟ್ಟಾರ. ನನ್ನ ಈ ದಾರಿದ್ರ್ಯವನ್ನು ಅವರಿಗೆ ನೋಡ್ಲಿಕ್ಕಾಗೋದಿಲ್ಲ, ಅದಕ್ಕೆ ನನ್ನನ್ನು ಶುದ್ಧ ಮಾಡ್ತೀನಿ ಅನ್ನೋ ಭ್ರಮೆಯೊಳಗೆ ನನ್ನ ತಲೆ ಮೇಲೆ ಗಂಗೆ ಇಟ್ಟಾರ. ನನ್ನನ್ನು ನೋಡೋಕ್ಕಾಗೋದಿಲ್ಲ ಅನ್ನೋ ಸುಡುಗಾಡು ಕಾಯ್ತೀನಿ, ಅದರಿಂದ ನನ್ನನ್ನು ಸುಟ್ಟು ಹಾಕಬೇಕು, ಆ ಸುಡುಗಾಡನ್ನು ಕಾಯುವುದು ಅನ್ನೋ ಕಾರಣಕ್ಕೆ ಹಣಿ ಮೇಲೆ ಒಂದು ಕಣ್ಣಿಟ್ಟಾರ, ಕೊರಳೊಳಗೆ ಹಾವು ಸುತ್ತಾರ. ಆದ್ರೆ ನಾನು ನೀನು ನಂಬಿದ ಶಿವ, ನಿನ್ನ ಭಕ್ತಿಗೆ ಒಲಿದ ಶಿವ ಅದೀನಿ ನೋಡು. ನಾನು ಎಲ್ಲದರಿಂದ ಮುಕ್ತವಾಗಿ ಬಂದಂಥ ಶಿವ ಅದೀನಿ. ಚಂದ್ರನನ್ನು ಆಕಾಶಕ್ಕೆ ಕಳಿಸೀನಿ, ಕೊರಳೊಳಗಿನ ಹಾವುಗಳನ್ನು ಭೂಮಂಡಲಕ್ಕೆ ಕಳಿಸೀನಿ, ಮೂರನೇ ಕಣ್ಣನ್ನು ಸೂರ್ಯನಿಗೆ ಕೊಟ್ಟು ಜಗತ್ತನ್ನು ಬೆಳಗ್ಲಿಕ್ಕೆ ಕೊಟ್ಟುಬಿಟ್ಟೀನಿ. ನಾನು ನಿಜವಾದ ಶಿವ ಅದೀನಿ, ನಾನು ನಿನ್ನೊಳಗದೀನಿ ಅಂತ ಹೇಳ್ತಾನೆ ಜಲಗಾರನಿಗೆ. ಆ ನಿಜವಾದ ಜಲಗಾರ, ನಾನು ಈ ಜಗದ ಜಲಗಾರ ಅಂತ ಶಿವ ಹೇಳ್ತಾನೆ. ಆಗ ಜಲಗಾರ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗ್ಲಾರ್ದಕ್ಕೆ ಶಿವನನ್ನು ಅಪ್ಪಿಕೊಳ್ತಾನೆ. ಆ ಜಲಗಾರ ಹೇಳ್ತಾನೆ, ನಾನು ಬಡವನೆದೆಯ ಗುಡಿಯೊಳಗದೀನಿ, ನಾನು ಈ ಜಗದ ಜಲಗಾರ ಅದೀನಿ. ನೀನು ಈ ಊರನ್ನು ಸ್ವಚ್ಛ ಮಾಡಿದ್ರೆ ನಾ ಇಡೀ ಜಗತ್ತಿನ ಜನರ ಪಾಪ ಕರ್ಮಗಳನ್ನು ಸ್ವಚ್ಛ ಮಾಡ್ತೀನಿ. ನಾನು ಅತೀ ಸರಳರೊಳಗೆ ಸರಳ ಅದೀನಿ. ನಾನು ಹಿಮದ ಗಿರಿ ಮೇಲೆ ಕುಂತು ಗಿರಿಜೆಯೊಡನೆ ಸರಸವಾಡುವ ದೇವರು ನಾನು ಅಲ್ಲ. ನಾನು ನಿಜವಾದ
ನಿಜವಾದ ದೇವರು ನಿನ್ನೊಳಗದೀನಿ ಅಂತ. ನಾನು ನಿಮ್ಮ ಹುಡುಗುವ ಕಸದೊಳಗದೀನಿ, ನಿಮ್ಮ ಪ್ರೀತಿಯೊಳಗದೀನಿ, ನಿಜವಾದ ಭಕ್ತಿಯೊಳಗದೀನಿ, ಬಡವನ ಕೈ ಹಿಡಿದು ಎಬ್ಬಿಸುವ ಕೈಗಳೊಳಗೆ ನಾನು ಅದೀನಿ ಅಂತ ಹೇಳ್ತಾನಂತ. ಅದ್ಭುತವಾದ ನಾಟಕ. ಒಂದೇ ಸಲಕ್ಕೆ ಓದಿ ಮುಗಿಸ್ಬೋದು, ಎಷ್ಟು ಸಲ ಓದಿದ್ರು ಬೇಸರ ಆಗ್ಲಾರ್ದಂಥದ್ದು. ದಯವಿಟ್ಟು ಕೊಂಡು ಹೋದ್ರಿ. ಬರೀ 35 ರೂಪಾಯಿ. ಸಾಹಿತ್ಯ ಅಂತೂ ಅದ್ಭುತ ಅದ. ಅದನ್ನು ನಾನು ಎಷ್ಟು ವರ್ಣಿಸಿದ್ರು ಕಮ್ಮಿನೇ ಆಗ್ತದೆ. ಓದಲಿಲ್ಲ ಅಂತಂದ್ರೆ ನಿಮಗೊಂದು ಗ್ರೇಟ್ ಲಾಸ್. ತಂದು ಮನ್ಯಾಗ ಇಡ್ರಿ ಅಟ್ಲೀಸ್ಟ್. ಹಾಗೆ ನೋಡಿದಾಗ ನಾಟಕದ ನೀತಿ ಅರ್ಥ ಆಗ್ತದೆ. ಎಷ್ಟೋ ಸಲ ಆಗುವ ಸಣ್ಣ ಪುಟ್ಟ ತಪ್ಪುಗಳಿಂದ ಹೊರಗೆ ಬರ್ತೀವಿ ಅಂತ ಅನ್ನಿಸ್ತದೆ. ದಯವಿಟ್ಟು ಮೌಢ್ಯತೆಗೆ ಬಲಿಯಾಗದೆ ನಿಜವಾದ ಶಿವನನ್ನು ಕಾಣುವ ಕಾಯಕವನ್ನು ರೂಢಿಸ್ಕೊಂಡು ಹೋಗ್ರಿ. ಸೇವೆಯೊಳಗೆ ಶಿವ ಅದಾನ, ಕಾಯಕದೊಳಗೆ ಶಿವ ಅದಾನ ಅನ್ನುವ ಸಂದೇಶವನ್ನು ಸಾರುವ ನಾಟಕ ಜಲಗಾರ. ಧನ್ಯವಾದ.